ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಧನು ವ್ಲಾಗ್ಸ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಮ್ಮನೆ ದೇವರು ಚಿನ್ನಾರ್ದಮ್ಮಂತವು ನಾವು ಅರ್ಸೇವೆ ಇಟ್ಕೊಂಡಿದ್ದು, ಹಾಗಾಗಿ ಬೆಳಗ್ಗೆನೇ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ನೋಡ್ಬೋದು ಅತ್ತೆ ರೆಡಿ ಆಗ್ತಿದ್ದಾರೆ. ಯಶು ಆಲ್ರೆಡಿ ಸಹ ರೆಡಿ ಆಗಿದ್ದಾಳೆ. ಅವಳು ಇವತ್ತು 3 ಗಂಟೆಗೆ ಎದ್ಲು, ಬೇಗ ಎದ್ಲು. ಹಾಗೆ ಅವ್ರ ಅಕ್ಕನೂ ಸಹ ಎದ್ದಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಅವ್ರಿಗೂ ರೆಡಿ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮಾವ ಆಚೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ನಾನು ಸ್ನಾನ ಮಾಡ್ಕೋತೀನಿ ಅಂತ ಹೇಳಿ ಕೊಟ್ಟಿಗೆ ಕ್ಲೀನ್ ಮಾಡ್ತಾ ಇದ್ದಾರೆ. ಆಚೆ ನೋಡ್ಬೋದು ಇನ್ನೂ ಕತ್ಲಾಗಿದೆ, ಇನ್ನೂ ಬೆಳಕೇ ಇಲ್ಲ. ಮಕ್ಳು ಇಷ್ಟೊತ್ತಿಗೆ ಎದ್ದಿರೋದೇ ನಂಗೆ ಆಶ್ಚರ್ಯ. ಅಂದರೂ ಪಾಪ ಮಕ್ಕಳೆಲ್ಲ ಎದ್ದು ರೆಡಿಯಾಗಿ, ಸೊ ನಾವು ರೆಡಿಯಾಗಿದ್ದೀವಿ. ನೋಡ್ಬೋದು ಎಲ್ಲ ದೇವಸ್ಥಾನಕ್ಕೆ ಏನೇನು ತೊಗೊಂಡೋಗ್ಬೇಕೋ ಎಲ್ಲನೂ ಸಹ ಒಂದು ಗಾಡೀಲಿ ಹಾಕ್ಕೊಂಡಿದ್ದೀವಿ. ನಾವಿಲ್ಲಿ 3 ಮರಿ ಕಟ್ಟೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಪ್ರೇಮಕ್ಕ ಅವ್ರ ತಮ್ಮ ಸಹ ಬಂದ. ಅವರು ಸಹ ರೇಗಿಸ್ತಾ ಇದ್ರು, ನಿಂಗೆ ಮಾಡೋಕ್ಕೆ ಕೆಲಸ ಇಲ್ವಾ, ವೀಡಿಯೋ ಒಂದೇನಾ ನಿನಗೆ ಕೆಲಸ ಅಂತ ಹೇಳಿ ರೇಗಿಸ್ತಾ ಇದ್ರು. ಇನ್ನೇನು ಮಾಡೋದು, ಅದೊಂದೇ ಇರೋದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾನು ಸಹ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. 3 ಮರಿ ನೋಡೋಕೆ ತುಂಬ ಚೆನ್ನಾಗಿತ್ತು. ಬಟ್ ಬ್ಲ್ಯಾಕು ಮತ್ತು ವೈಟ್ ಅದ್ರ ಮೂತಿ ನೋಡಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಯಾಕಂದರೆ ಅದೇನೋ ಒಂಥರ ಡಿಫ್ರೆಂಟಾಗಿತ್ತು. ನಮ್ಮ ಕಾರವ್ವನ್ನ ನೋಡಿದ್ರೆ ಮಕೇನೆಲ್ಲ ಯಾಕೆ ಗಾಡಿಗೆ ಹಾಕಿದ್ದೀರಾ ಅಂತೆಲ್ಲ ಕೇಳ್ತಿದ್ಲು. ಅಷ್ಟರಲ್ಲಿ ನಾನು ಸಹ ರೆಡಿಯಾಗಿ ಯಶುಗೂ ಸಹ ರೆಡಿ ಮಾಡಿದ್ದೀನಿ. ಸೊ ನಾನು ವೀಡಿಯೋ ತೊಗೋಬೇಕಾದ್ರೆ ಯಶು ನನಗೆ ಅಮ್ಮ ಅಂತ ಕೇಳ್ತಿದ್ಲು ಅಂತ ಹೇಳಿ ಅವಳದು ಸಹ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಹಾಗೆ ಹೊರಟಿದ್ದೀವಿ. ಇನ್ನೇನು ಸಮಯ ಬಂದು ಒಂದು 5:45 ಆಗಿರುತ್ತೆ. ಹಾಗಾಗಿ ಅತ್ತೆನೆಲ್ಲ ಸಹ ನಾವು ಕಾರಲ್ಲಿ ಹೊರಟಿದ್ದೀವಿ. ಸೊ ಲಗೇಜ್ಗಳೆಲ್ಲ ನಾವು ಟೆಂಪೋದಲ್ಲೇ ಹಾಕಿ ಹೊರಡ್ತಾ ಇದ್ದೀವಿ. ಅತ್ತೆ ಅದು ಇದು ಕೆಲಸ, ಹಳ್ಳಿ ಕಡೆ ಅಂದರೆ ಒಂದೇ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗಿಸಿ ನಾವು ಹೊರಡೋಷ್ಟರಲ್ಲಿ ಟೈಮ್ ಆಗೇ ಬಿಡುತ್ತೆ ಎಷ್ಟೇ ಆಗಲಿ. ಹಾಗೆ ನಾನು ಇಲ್ಲಿ ನಮ್ಮ ವರ್ಗತಿ, ನಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು ಹೊರಟಿದ್ದೀವಿ. ಯಶು ಇನ್ನೂ ನೋಡ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಇಷ್ಟೊತ್ತಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಹೇಳಿ ನೋಡ್ತಾ ಇದ್ದಾಳೆ. ಆಲ್ಮೋಸ್ಟ್ ಕೊನೆಗ್ಳಿಗೆ ಬರೋ ಅಷ್ಟರಲ್ಲಿ 6 ಗಂಟೆ 6:15 ಆಗಿತ್ತು. ಅಲ್ಲಿ ನಮ್ಮ ವರ್ಗತಿ ಅವರೆಲ್ಲ ಹೂವು ತೊಗೊಂಡು ಸರಿ ರೆಡಿ ಹೊರಟಿದ್ದೀವಿ. ಹೂವು ಎಲ್ಲ ತೊಗೊಂಡು ಆದರೂ ಹಳ್ಳಿ ಕಡೆ ಹೋಗ್ಬೇಕಾದ್ರೆ ಒಂಥರ ಚೆಂದ ಅಲ್ವಾ? ಎಷ್ಟು ಅಂದರೆ ಕಾರಲ್ಲಿ ಎಂಜಾಯ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಬೈಕಲ್ಲಿ ಓಡಾಡೋದೇ ಚೆಂದ. ಯಾಕಂದರೆ ಈ ಟೈಮಲ್ಲಂತೂ ಮಳೆ ಹುಯ್ದಿದೆ, ಹಾಗಾಗಿ ನೋಡಲಿಕ್ಕೆ ಫುಲ್ಲು ಖುಷಿ ಅನಿಸುತ್ತೆ. ಹಾಗೆ ಅಮೃತೂರು ಕೆರೆ ನೋಡ್ಬೋದು. ಸೊ ನಮ್ಮನೆ ದೇವ್ರಿರೋದು ಅಮೃತೂರಲ್ಲಿ, ಹಾಗಾಗಿ ಹೊರಡೋ ದಾರಿಯಲ್ಲಿ ಅಮೃತೂರು ಕೆರೆ ಅಂತ ನೋಡ್ಕೊಂಡು ಓಡ್ತಾ ಇದ್ವಿ. ಅಂದರೂ ನೀರೆಲ್ಲ ಏನು ಅಷ್ಟಕ್ಕಷ್ಟೇ, ಎಷ್ಟೇ ಮಳೆ ಹುಯ್ದರೂ ಕೆರೆ ತುಂಬೇ ಇಲ್ಲ. ಎಲ್ಲ ನೀರೆಲ್ಲ ಬೇಸಿಗೆಗಾಲದಲ್ಲೆಲ್ಲ ಹಿಂಗೋಗಿದೆಯಲ್ಲ, ಹಾಗಾಗಿ ಇವಾಗ ಇನ್ನು ಮಳೆ ಹುಯ್ಬೇಕು, ಆ ಕೆರೆ ತುಂಬಬೇಕು ಅಂತ ಹೇಳಿದ್ರೆ. ಆದರೆ ನೇಚರ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ವೀಡಿಯೋ ಮಾಡ್ತಿದ್ದೀನಿ, ನಮ್ಮ ಅತ್ತೆನೂ ಅದೇ ಅಂತಿದ್ರು, ಇವಳಿಗೂ ಕೆಲಸ ಇಲ್ಲ ವೀಡಿಯೋ ಮಾಡೋದೇ ಕೆಲಸ ಅಂತ ರೇಗಿಸ್ತಾಯಿದ್ರು. ಅಲ್ಲಿಗೋಗೋಷ್ಟರಲ್ಲಿ ಆಲ್ರೆಡಿ ಒಂದು 4-5 ಜನ ಅರಸೇವೆ ಇಟ್ಕೊಂಡಿದ್ರು ಇವತ್ತು. ಅವರು ಸಹ ಪೆಂಡಲೆಲ್ಲ ಹಾಕಿ ರೆಡಿ ಮಾಡಿಕೊಡ್ತಿದ್ರು. ನಮ್ದಿನ್ನೂ ಪೆಂಡಲ್ ಹಾಕಿರಲಿಲ್ಲ, ಹಾಗಾಗಿ ಫಸ್ಟ್ ಪೆಂಡಲ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅವ್ರಿಗೆ ಹೇಳಿದರು. ಹಾಗಾಗಿ ಮೊದಲು ಪಾತ್ರೆ ಸಾಮಾನೆಲ್ಲ ಇಳಿಸ್ಬಿಟ್ಟು ಹೋದರು, ಪೆಂಡಲ್ ತಂದು ಹಾಕ್ತೀವಿ ಅಂತ ಹೇಳಿ. ಎಲ್ಲರೂ ಒಂದು 5-6 ಕಡೆ ಇರೋದ್ರಿಂದ ಯಾವ್ಯಾವು ಅಂತೇಳಿ ಮಿಸ್ ಆಗಿಬಿಡ್ತಾರೆ ನೆಂಟ್ರಿಷ್ಟು. ಹಾಗೆ ಇವತ್ತು ಒಂದು 5-6 ಜನ ಅರಸೇವೆ ಇಟ್ಕೊಂಡಿರೋದ್ರಿಂದ ಮರಿ ಕಡಿಯೋದು ಸಹ ಸ್ವಲ್ಪ ಲೇಟ್ ಆಯಿತು. ಅವ್ರದ್ದೆಲ್ಲ ಆದಮೇಲೆ ಒಬ್ಬರು ಇಟ್ಕೊಂಡಿರಬೇಕು. ಹಾಗಾಗಿ ಫಸ್ಟ್ ಬಂದಿರೋರು ಅವರು ಅರಸೇವೆಗೆ ಏನು ಬೇಕೋ ಅವೆಲ್ಲ ರೆಡಿ ಮಾಡಿಕೊಂಡು ನಂತರ ಮರಿ ಕಡಿಲಿಕ್ಕೆ ರೆಡಿ ಮಾಡಿಕೊಂಡ್ರು. ಹಾಗೆ ನಾವು ಸಹ ಅದಾದಮೇಲೆ ನಾವು ಸಹ ಬಂದು ಆರತಿ ಮತ್ತು ಮೊಸರನ್ನ ತಳಗೆ ಇಟ್ಟು ಮರಿ ಕಡಿಯೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ನೋಡ್ಬೋದು ನಮ್ಮ ದೀಕ್ಷಿ ಮರಿನ ಇಟ್ಕೊಂಡಿದ್ದಾನೆ, ನಾನೇ ಇಟ್ಕೊಳ್ತೀನಿ ಅಂತ ಹೇಳಿ. ಹಾಗೆ ನಮ್ಮ ಯಶು ಅಂತೂ ಕೈ ಮುಗ್ದು ದೇವ್ರ ಹತ್ರ ನಿಂತ್ಕೊಬಿಟ್ಟಿದ್ಲು. ಅದಕ್ಕೆ ಎಲ್ಲರೂ ಅರ್ಚಕರು ನೋಡು ಆ ಮಗು ಎಷ್ಟು ಚೆನ್ನಾಗಿ ಕೈ ಮುಗ್ದು ಎಷ್ಟು ಚೆನ್ನಾಗಿ ದೇವ್ರ ಹತ್ರ ಹರಕೆ ಕೇಳ್ಕೊತಾ ಇದ್ದಾಳೆ ಅಂತ ಹೇಳಿ ಖುಷಿಪಟ್ಟರು. ಹಾಗೆ ಅಲ್ಲೆಲ್ಲ ಮರಿ ಹೊಡ್ಕೊಂಬಂದು ಮರಿ ಎಲ್ಲ ಕಟ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತವ್ರೆ. ಒಂದು ಕಡೆ ನಮ್ಮ ಭಾವ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದಾರೆ, ನಾವು ಇನ್ನೊಂದು ಕಡೆ ನಮ್ಮ ಚಿಕ್ಕ ಮಾವ ಬಂದು ಮರಿ ಕಡಿಲಿಕ್ಕೆ ಏನು ಬೇಕೋ ಅವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಸಹ ರೆಡಿ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಗೊತ್ತಾಯ್ತು ಇದು ಬೇರೆಯವ್ರ ಜಾಗ ಅಂತ ಹೇಳಿ. ನಂತರ ನಮಗೆ ಸೆಟ್ ಆಗಿರೋ ಜಾಗ ಕೂತ್ಕೊಂಡು ಏನೇನು ಬೇಕೋ ಟಿಫನ್ಗೆಲ್ಲ ನಾವೇ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಷ್ಟಾಗಿ ನಾವು ಭಟ್ರು ಕರೆಸಲ್ಲ, ಒಬ್ಬರೇ ಭಟ್ರು. ಇವ್ರು ಬಂದು ನಮ್ಮ ಪ್ರೇಮಕ್ಕವರ ತಮ್ಮ ಆಗಬೇಕು, ಅಂದರೆ ನನಗೆ ಅಣ್ಣ. ಹಾಗಾಗಿ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಇನ್ನೊಬ್ಬರು ಬಂದು ಭಟ್ರು. ಸೊ ಅವರು ಒಬ್ಬರೇ ಇರೋದ್ರಿಂದ ನಮ್ಮ ಕಡೆ ಇರೋರೆಲ್ಲ ಹೆಲ್ಪ್ ಮಾಡ್ಕೊಳ್ತಿದ್ದಾರೆ. ಸೊ ನೋಡ್ಬೋದು ನಮ್ಮ ಭಾವ ನಮ್ಮ ಮಾವ ಎಲ್ಲ ಸೇರಿ
ಮರಿಗೆ ಕಡಿಯೋಕೆ ರೆಡಿ ಮಾಡ್ತಾರೆ. ನಾವು ಒಟ್ಟು ಕಡ್ದಿದ್ದು 3 ಮರಿ ಅಲ್ವಾ, ಹಾಗಾಗಿ ಸ್ವಲ್ಪ ಜನ ಜಾಸ್ತಿನೇ ಇಳ್ಕೊಂತು. ಹಾಗೆ ಸ್ವಲ್ಪ ಲೇಟಾಗೇ ಆಯಿತು. 3 ಮರಿ ಕಡಿಯೋದೇನು ವಸಿ ಕೆಲಸನ, ತುಂಬ ಅಂದರೆ ತುಂಬ ಕೆಲಸ ಹಿಡಿಯುತ್ತೆ. ಹಂಗಾರು ಪಾಪ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಹಾಗೆ ಇವತ್ತು ಟಿಫನ್ ಬಂದಿತ್ತು, ಭಟ್ರು ಬಂದು ಚಿತ್ರಾನ್ನ ಮಾಡಿಕೊಟ್ಟಿದ್ರು. ಸೊ ಅಡುಗೆ ಆಗೋವರೆಗೂ ಮಕ್ಕಳೆಲ್ಲ ವೆಯ್ಟ್ ಮಾಡಲ್ಲ, ಸೊ ನಾವು ವೆಯ್ಟ್ ಮಾಡಲ್ಲ ಅಂತ ಹೇಳಿ ಟಿಫನ್ ಮಾಡಿಕೊಟ್ಬಿಟ್ರು. ಸೊ ಟಿಫನ್ ತಿಂದ್ಕೊಂಡು ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದೋ. ಹಾಗೆ ಈಗ ಎಲ್ಲನ ನಮ್ಮ ಕಡೆ ಊರ ಕಡೆ ಮಾತ್ರ ಈ ರೀತಿ ಹರಸೇವೆ ಇಟ್ಕೊಂಡಿದ್ದೀವಿ ಅಂದರೆ ಹೆಣ್ಮಕ್ಳಿಗೇನು ಅಷ್ಟಕ್ಕಷ್ಟೇ ಕೆಲಸ. ಅಡುಗೆಯಲ್ಲಿ ಏನು ಕೆಲಸ ಇದೆಯೋ ಅವೆಲ್ಲ ಒಟ್ಟಿಗೆ ಗಂಡಸರೆಲ್ಲ ಸೇರ್ಕೊಂಡು ಮಾಡ್ಕೊಳ್ತಾರೆ. ಅದರಲ್ಲೂ ಅಣ್ಣ ತಮ್ಮಂದಿರಂತೂ ಇದ್ದರೆ ಅಂತೂ ಕೇಳೋದೇ ಬೇಡ, ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಳ್ತಾರೆ. ಅದರಲ್ಲೂ ನಮ್ಮ ಮಾವ ಚಿಕ್ಕ ಮಾವ ಬಂದರೆ ಅಡುಗೆಲೆಲ್ಲ ಚೆನ್ನಾಗಿ ಮಾಡ್ತಾರೆ, ಮಟನ್ ಸಾರೆಲ್ಲ. ಅಂದರೆ ಭಟ್ರು ಇದ್ದರು, ಹಾಗಾಗಿ ಅವ್ರ ಜೊತೆನೇ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ ನಮ್ಮ ಚಿಕ್ಕ ಮಾವ, ನಮ್ಮ ಯಜಮಾನ್ರಾಗಿರ್ಬೋದು, ನಮ್ಮ ಭಾವಂದಿರಾಗಿರ್ಬೋದು ಎಲ್ಲ ನಿಂತ್ಕೊಂಡಿದ್ರು. ಸರಿ ಅಡುಗೆ ಕೆಲಸ ಅವ್ರು ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಪೂಜೆ ಕೆಲಸ ನಾವು ನೋಡ್ಕೊಳ್ಳೋಣ ಅಂತ ಬಂದು, ಪೂಜೆ ಬಂದು 10 ಗಂಟೆಗೆ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಕೆಲಸ ಮುಗಿಸಿ ಬಂದು ಪೂಜೆ ಸಹ ರೆಡಿ ಮಾಡಿಕೊಂಡು ಪೂಜೆ ಸಹ ನಡೀತಾ ಇದೆ. ನೋಡ್ಬೋದು ಚಿನ್ನಾಗದಮ್ಮ ದೇವಿ ನೋಡಲಿಕ್ಕೆ ಸಾಕ್ಷಾತ್ ದೇವಿ ನೋಡ್ದಂಗೆ ಅನಿಸುತ್ತೆ. ಒಂದು ಕ್ಷಣ ನಾವು ಅದ್ರ ಮುಂದೆ ನಿಂತ್ಕೊಂಡ್ರೆ ಮಾತ್ರ ಕೈಯೆಲ್ಲ ಜುಮ್ ಅನಿಸ್ಬಿಡುತ್ತೆ, ಮೈಕೈಯೆಲ್ಲ. ದೇವ್ರನ್ನ ಏನೇ ಕೇಳಿದ್ರು ಸಹ ಈ ದೇವ್ರು ಇಲ್ಲ ಅಂತ ಹೇಳಲ್ಲ, ಎಲ್ಲನೂ ಸಹ ಈಡೇರಿಸ್ತಾರೆ. ಹಾಗಾಗಿ ಎಷ್ಟೊಂದು ಜನ ಬಂದು ದೇವ್ರ ಹತ್ರ ಕೇಳ್ಕೊಳ್ತಾರೆ, ಅದನ್ನು ಈಡೇರಿದ್ರೆ ಬಂದು ಹರಸೇವೆ ಮಾಡ್ತಾರೆ ಇಲ್ಲಿ ಬಂದು. ಹಾಗೆ ಮಟನ್ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇರ್ಬೋದು, ನೋಡ್ಬೋದು ಹುಡುಗರೆಲ್ಲ ಸೇರ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಇದ್ರಲ್ಲಿ ಸ್ವಲ್ಪ ಕೆಲಸ ಕಮ್ಮಿ, ಅಂದರೆ ಬರೀ ತರಕಾರಿ ಒಂದೆರಡು ಹಚ್ಚೋಡ್ಬೋದು. ಮಟನ್ ಸಾರು ಅಂದರೆ ಏನು ತರಕಾರಿ ಗಿರ್ಕಾರಿ ಎಲ್ಲ ಏನು ಬರೋಲ್ಲ, ಏನಿದ್ರು ಟೊಮೊಟೊ, ಈರುಳ್ಳಿ, ಕಾಯಿ ತುರಿ ಇಷ್ಟೇ ಬಿಟ್ಟರೆ ಮಿಕ್ಕಿದ್ದೆಲ್ಲ ಆಲ್ಮೋಸ್ಟ್ ಅವರೇ ಮಾಡ್ಕೊಳ್ತಾರೆ. ಮುದ್ದೆನೂ ಸಹ ಹೆಣ್ಮಕ್ಳಿಗೇನಿಲ್ಲ, ಕಟ್ಲಿಕ್ಕೆ ಮಾತ್ರ ನಮ್ಮನ್ನು ಕರೀತಾರೆ, ತಿರುವ್ಲಿಕ್ಕೆಲ್ಲ ಅವರೇ ತಿರುವ್ಕೋತಾರೆ. ಸೊ ನನ್ನ ಹಸ್ಬೆಂಡೇ ಆಗಿರ್ಬೋದು, ಭಾವ ಆಗಿರ್ಬೋದು, ಹುಡುಗರೇ ಆಗಿರ್ಬೋದು, ಎಲ್ಲ ಸಹ ಹೆಲ್ಪ್ ಮಾಡ್ತಾಯಿದ್ದಾರೆ ಅವ್ರಿಗೆ ಅಂತ ಹೇಳಿ. ನೋಡ್ಬೋದು ಮುದ್ದೆ ಎಲ್ಲ ಪಾತ್ರೆ ಎಲ್ಲ ತಿರುವ್ಕೊಂಡು, ಅದರಲ್ಲೂ ನಮ್ಮ ರವಿ ಅಣ್ಣ ಅಂತೂ ತುಂಬ ಅಂದರೆ ತುಂಬ ರೇಗಿಸ್ತಿದ್ದೆ ಈ ಮುದ್ದೆ ತಿರುವ್ಬೇಕಾದ್ರೆ ಮಾತ್ರ. ನಾನು ಒಬ್ಬನೇ ತಿರುವ್ತೀನಿ ಅಂತ ಎಲ್ಲ ಹೇಳಿ ಮಾತಾಡ್ಕೊಂಡು ತಿರುವ್ದ ಕೊನೆಗೂ. ಹಾಗೆ ದೇವಸ್ಥಾನಲ್ಲೂ ಸಹ ಪೂಜೆ ಕೊಟ್ಟು ನೈವೇದ್ಯ ಎಲ್ಲ ಮಾಡ್ಕೊಂಬಂದು ನಾನು ಸಹ ಊಟ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟಾಗಿ ನಾನು ವೀಡಿಯೋ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನನಗೆ ಒಂದಷ್ಟು ಕೆಲಸಗಳು ಅಲ್ಲೂ ಇಲ್ಲಿ ಇರೋದ್ರಿಂದ ಫೋನ್ನ ಬಂದು ನಮ್ಮ ಅಜ್ಜಿ ಕೈ ಕೊಟ್ಟು ಹೊಂಟೋಗ್ತಿದ್ದೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ವೀಡಿಯೋನ ನಾನಿಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿರ್ಬೋದು. ಹಾಗೆ ಎಲ್ಲರೂ ಬಂದು ಊಟ ಎಲ್ಲ ಮಾಡ್ಕೊಂಡು ಎಲ್ಲರೂ ಸಹ ಚೆನ್ನಾಗಿದೆ ಅಂತ ಹೇಳಿ ಹೋದರು. ಹಾಗೆ ಎಲ್ಲ ಕೆಲಸನ ಮುಗಿಸಿ ಲಾಸ್ಟಲ್ಲೆಲ್ಲ ಪೆಂಡಾಲ್ನೆಲ್ಲ ಎತ್ತಿಸಿ ಕ್ಲೀನ್ ಮಾಡಿಸಿ, ಅಲ್ಲೂ ಸಹ ಪಾತ್ರೆ ಸಾಮಾನುಗಳಿದ್ದು ಎಲ್ಲ ತೊಳ್ದು ನನ್ನ ಹಸ್ಬೆಂಡ್ ಅಂತೂ ಫುಲ್ ರೇಗಿಸ್ತಾಯಿದ್ರು. ಬರೋ ಕೆಲಸ ಮಾಡಿ ಅಂದರೆ ಮಾಡಲ್ಲ, ಆವಾಗಲೇ ಎಷ್ಟು ಜನ ಇದ್ರಿ, ಇವಾಗ ಒಬ್ಬರಾನ ಇದ್ದೀರಾ ಅಂತ ಹೇಳಿ ಎಲ್ಲರಿಗೂ ರೇಗಿಸ್ತಾಯಿದ್ರು. ಸೊ ನನ್ನ ಹಸ್ಬೆಂಡ್ಗಂತೂ ಈ ಥರ ಬಂದರೆ ಅಂತೂ ಫುಲ್ ಖುಷಿ ಅವ್ರಿಗೆ, ಯಾಕಂದರೆ ಅವ್ರ ಕಡೇಲಿ ಈ ರೀತಿ ಎಲ್ಲ ಮಾಡಲಿಕ್ಕೆ ಅಂತ ಅವ್ರಿಗೆ ಸಖತ್ ಖುಷಿ. ಎಲ್ಲರ ಹತ್ರ ಹೊಂದ್ಕೊಂಡು ಬೇಗ ಎಲ್ಲ ಕೆಲಸಗಳ್ನೂ ಸಹ ಅವರು ಒಟ್ಟಿಗೆ ಜೋಡಿಸ್ಕೊಂಡು ಮಾಡ್ಕೊಳ್ತಾರೆ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದೀನಿ. ನನಗೆ ಆನ್ ದ ವೇ ತುಂಬ ಅಂದರೆ ತುಂಬ ವಾಮಿಟು, ಯಾಕೆಂದರೆ ನನಗೆ ಫುಲ್ ಡೈಜೆಷನ್ ಆಗಿಲ್ಲ ಸರಿಯಾಗಿ, ಇನ್ನೊಂದು ನಿದ್ದೆ ಸರಿಯಾಗಿ ಆಗಿರಲಿಲ್ಲ. ಶನಿವಾರ ನೈಟು ಮನ್ಗೋದು ಲೇಟ್ ಆಯಿತು, ತಿರ್ಗಾ ಭಾನುವಾರ ಬೆಳಗ್ಗೆನೇ ಬೇಗ ಎದ್ದಿರೋದ್ರಿಂದ ನನಗೆ ಸರಿಯಾಗದೆ ಫಸ್ಟ್ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆಗೂ ಹೇಳ್ತಿದ್ದೆ ನಾನು ಫಸ್ಟು ರೆಸ್ಟ್ ಮಾಡ್ಬಿಡ್ತೀನಿ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ. ಹಾಗೆ ತುಂಬ ತಲೆನೋವು ಜಾಸ್ತಿ ಆಗಿಬಿಟ್ಟಿತ್ತು, ಹಾಗಾಗಿ ಫಸ್ಟ್ ಮಾತ್ರೆ ತರೋಣ ಅಂತ ಹೇಳಿ ಮಾತ್ರೆ ತೊಗೊಂಬಂದಿರು ಪಾಪ ನಮ್ಮ ಅಕ್ಕೋರು. ಹಾಗೆ ನಮ್ಮ ದೀಕ್ಷೆಗೆ ಹೇಳ್ತಾ ಇದ್ದೀನಿ ಮಾತ್ರೆ ತಂದುಕೊಡು ಮನೆ ಯಾಕೆ ಅಂತ. ಅವ್ನು ಬಂದು ಚಿಕ್ಕಮ್ಮಂದಿರೆಲ್ಲ ಮಲಗಿದ್ದಾರೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಆಟ ಆಡಿಸ್ತಾ ಇದ್ದ. ಸೊ ನಮ್ಮ ದೀಕ್ಷೆ ಇರೋದಕ್ಕೆ ನಮ್ಮ ಮಗಳೇ ಆಗಿರಲಿ ದೊಡ್ಡ ಮಗಳು ಆಗಿರಲಿ ಸ್ವಲ್ಪ ಚಿಂತೆ ಕಮ್ಮಿ, ಯಾಕಂದರೆ ಅವ್ನು ನೋಡ್ಕೊಳ್ತಾನೆ, ಮಕ್ಕಳನ್ನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಎಷ್ಟೇ ತೀಟೆ ಆದರೂ ತಂಗಿದಿರು ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾನೆ. ಅಷ್ಟರಲ್ಲಿ ಸ್ವಲ್ಪ ಸಾಂಬಾರು ಮಿಕ್ಕಿತ್ತು, ಯಾಕಂದರೆ ನಮ್ಮ ಇಲ್ಲಿ ಕೆಳಗಡೆ ನಮ್ಮ ಚಿಕ್ಕತ್ತೆಯವರೆಲ್ಲ ಇದ್ದರು, ಅವರೆಲ್ಲ ಬರೋಕ್ಕಾಗಿರಲಿಲ್ಲ. ಯಾಕಂದರೆ ದನ ಕರು ಇರೋ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಬರೋದಕ್ಕಾಗಲ್ಲ, ಹಾಗಾಗಿ ಅವ್ರಿಗೆ ಅಂತ ಹೇಳಿ ಸ್ವಲ್ಪ ಸಾಂಬಾರು ತಂದಿದ್ದು. ಅದನ್ನು ನಮ್ಮ ಪ್ರೇಮಕ್ಕೈಯಲ್ಲಿ ನಾವು ಒಳಗಡೆ ಎಲ್ಲ ಬಿಸಿ ಮಾಡಲ್ಲ, ಮಟನ್ ಸಾಂಬಾರು ಏನೇ ಇದ್ದರೂ ಎಲ್ಲ ಆಚೆನೇ ಮಾಡ್ಕೊಳ್ಳೋದು. ಹಾಗೆ ಬಿಸಿ ಮಾಡ್ಕೊಳ್ತಾ ಇದ್ದೆ. ಸೊ ನನಗೂ ಅಷ್ಟೇ ಸ್ವಲ್ಪ ಎಲ್ಲ ವಾಮಿಟ್ ಆಗಿರೋದ್ರಿಂದ ಫಸ್ಟು ನಮ್ಮ ಎಲ್ಲ ಊಟ ಮಾಡಿ ನೀನು ಊಟ ಮಾಡಿ ಮಾತ್ರೆ ನುಂಗಿ ಮಲಗ್ಬಿಡು ಅಂತ ಹೇಳಿದ್ರು. ಹಾಗಾಗಿ ನಾನು ಎಷ್ಟೇ ಮಟನ್ ಸಾರು ಏನೇ ಮಾಡಿದ್ರು ಸಹ ನಾನು ತಿನ್ನೋದು ಒಂದೇ ಒಂದು ಚಿಕನ್ನು. ಹಾಗಾಗಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಮಾಡಿದೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಗೆ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.